ನಿನಗೆಷ್ಟು ನೋವಾಗ್ತಿದ್ಯೋ ಅಷ್ಟೇ ನೋವು ನನಗೂ ಆಗ್ತಿದೆ. ಆದ್ರೆ ಏನ್ ಮಾಡೋದಮ್ಮ, ಅವಳು ಯಾಕೆ ಈ ರೀತಿ ನಡ್ಕೋತಿದ್ದಾಳೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಅವಳು ನಾಲ್ಗೆಗೆ ಬೆಲೆ ಕೊಡಲ್ಲ, ಕೊಟ್ಟ ಮಾತಾಗೆ ನಡ್ಕೊಳಲ್ಲ ಅಂತನ? ನಿಜ ಅಮ್ಮ, ಕೊಟ್ಟ ಮಾತು ಹಾಗೆ ನಡ್ಕೊಳ್ಳಿಲ್ಲ ಅಂದ್ರೆ ಬೆಲೆ ಇರೋದಿಲ್ಲ. ಅವಳು ಏನ್ ಸುಳ್ಳು ಹೇಳ್ಕೊಂಡು ಈ ಮನೆಗೆ ಬಂದಿದ್ದಾಳೋ. ಸುಮ್ಮನೆ ನಾವು ಮಾತಾಡೋದ್ರಿಂದ ಅವಳಿಗೆ ತೊಂದರೆ ಆಗೋದು ಬೇಡ. ಮೊದಲು ಈ ಮನೆಯವರೆಲ್ಲ ಅವಳನ್ನ ಒಪ್ಕೊಳ್ಳಿ, ಆಮೇಲೆ ನಾವೇ ಕೂತು ಅವಳ ಹತ್ರ ಮಾತಾಡೋಣ, ಅವಳಿಗೆ ಬುದ್ಧಿ ಹೇಳೋಣ. ಅಮ್ಮ, ನನಗೆ ಗೊತ್ತಮ್ಮ, ಇಲ್ಲಿ ಅಕ್ಕನ ಸಮಸ್ಯೆ, ಅಪ್ಪನ ಚಿಂತೆ, ಇದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೊಂಡು ಕೂತ್ರೆ ನಿನ್ನ ಆರೋಗ್ಯ ಹಾಳಾಗಲ್ವಾ ಹೇಳು? ನೀನ್ ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ಅವಳನ್ನ ನೋಡ್ತಿದ್ರೆ ಇವಳು ನಿಜವಾಗ್ಲೂ ನನ್ ಮಗಳೇನ ಅಂತ ಅನಿಸ್ತಿದೆ ಅಂತಿದ್ಯಾ? ಹಾಗೆಲ್ಲ ಏನು ಹೇಳ್ಬೇಡ ಅಮ್ಮ. ಸದ್ಯಕ್ಕೆ ಅಕ್ಕನ ಹತ್ರ ಹೋಗಿ ನೀನ್ ಏನು ಮಾತಾಡ್ಬೇಡ, ಆಮೇಲೆ ಕೂತ್ ಮಾತಾಡೋಣ, ಆಯ್ತಾ? ಫೈನ್ ಫೈನ್, ನಾನು ವಾಪಸ್ ಕಾಲ್ ಮಾಡ್ತೀನಿ ನಿಮಗೆ. ಏನ್ಪಾ, ಏನೋ ಜೋರಾಗಿ ಲೆಕ್ಕ ಬರೀತಿದ್ದೀರಾ? ಏನ್ ಸಮಾಚಾರ? ಲೆಕ್ಕ ಅಲ್ಲಪ್ಪ, ಇದು ನಿನ್ನ ಅಣ್ಣನ ಮದುವೆ ಅಲ್ವಾ, ಅದಕ್ಕೋಸ್ಕರ ಏನೇನು ಬೇಕು ಅನ್ನೋದನ್ನೆಲ್ಲ ಬರ್ಕೋತಾ ಇದ್ದೀನಿ. ಯಾಕಂದ್ರೆ ಮದುವೆ ಅಂದ್ರೆ ಅಷ್ಟು ಈಸಿ ಅಲ್ಲ ಕಣ. ಅರ್ಶನ ಕುಂಬಂದ ಹಿಡಿದು ಎಳ್ಳು ಜೀರಿಗೆ ತನಕ ಎಲ್ಲ ರೆಡಿ ಇರಬೇಕು. ಲಾಸ್ಟ್ ಮೂಮೆಂಟ್ ಅಲ್ಲಿ ಪರದಾಡಕ್ಕಾಗಲ್ಲ ಅಲ್ವಾ? ಹೌದೌದು, ಮಾಡ್ಲೇಬೇಕು. ಚಂದ್ರು, ಥ್ಯಾಂಕ್ ಯು. ಚಂದ್ರು, ಎಲ್ಲಿ ಹೋಗ್ತಿದ್ಯಾ? ಇಲ್ಲಿ ಅಪ್ಪ ಅಣ್ಣನ ಮದುವೆಗೆ ಏನೇನ್ ಬೇಕು ಅಂತ ಲಿಸ್ಟ್ ಮಾಡ್ತಿದ್ದಾರೆ, ಸ್ವಲ್ಪ ನೋಡು. ಶಾಸ್ತ್ರಿಗಳು ಮದ್ವೆ ಇಟ್ಕೊಳ್ಳೋದಕ್ಕೆ ಹೇಳಿದಾರ? ಮುಹೂರ್ತ ಯಾವಾಗಂತೆ? ಇಲ್ಲ, ಮುಹೂರ್ತ ಇನ್ನೂ ಕೊಟ್ಟಿಲ್ಲ. ಒಂದ್ ವೇಳೆ ನಾಳೆನೇ ಒಳ್ಳೆ ದಿನ ಇದೆ, ಮದುವೆ ಇಟ್ಕೊಂಡ್ಬಿಡಿ ಅಂತ ಹೇಳಿದ್ರೆ ಆಗ ಕೊನೆ ಘಳಿಗೆಯಲ್ಲಿ ಎಲ್ಲ ಕಷ್ಟ ಆಗ್ಬೋದು. ಅದಕ್ಕೆ ಮುಂಚಿತವಾಗಿ ಲಿಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲ ಈಸಿ ಆಗುತ್ತಲ್ಲ ಅಂತ. ಬಾ, ಮೊದಲು ನಾವ್ ಎಷ್ಟು ಜನ ಕರಿತಿದೀವಿ ಅಂತ ಗೊತ್ತಾದ್ರೆ ಮಿಕ್ಕಿದ ಕ್ಯಾಲ್ಕುಲೇಷನ್ ಎಲ್ಲ ಆಮೇಲೆ ಗೊತ್ತಾಗುತ್ತೆ. ಹೌದು, ನಾವ್ ಎಷ್ಟು ಜನ ಕರಿತಾ ಇದೀವಿ? ಹೊರಗ್ನವ್ರು ಯಾರು ಇಲ್ಲಪ್ಪ, ಎಲ್ಲ ಮನೆಯವರೇ. ಹಾ, ಸರಿ ಸರಿ. ಅಂದ್ರೆ ಮೊದಲು ಮದುವೆ ಶಾಸ್ತ್ರಗಳನ್ನೆಲ್ಲ ನೋಡ್ಕೊಂಡು ಆಮೇಲೆ ಏನೇನ್ ಬೇಕು ಅಂತ ಲಿಸ್ಟ್ ಮಾಡ್ಕೋಬೇಕು. ಓಕೆ. ಹಾ, ಗೊತ್ತಿರೋ ಅಷ್ಟು ಬರ್ದಿದ್ದೀನಿ. ಏನಾದ್ರೂ ಮಿಸ್ ಆಗಿದ್ರೆ ನೀನ್ ಹೇಳಪ್ಪ. ಹೋಮಕುಂಡ, ಸಮಿತ್ತು, ದೀಪದ ಎಣ್ಣೆ, ದೀಪ, ಹಣ್ಣುಗಳು, ಹೂವ. ಹೂ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಮದ್ವೆ ಹೆಣ್ಣನ್ ರೆಡಿ ಮಾಡ್ಬೇಕಲ್ಲ, ಅದಕ್ಕೆ. ಸರಿ, ಓಕೆ. ಬಾ, ಮದುವೆ ಗಂಡಿಗೆ ಪಂಚೆ ಶರ್ಟು, ಹಾಗೆ ಶಾಸ್ತ್ರಿಗಳಿಗೂ ದಕ್ಷಿಣೆ ಅಂತ ಪಂಚೆ ಶರ್ಟು ಕೊಡ್ಬೇಕಲ್ವಾ? ಓ, ಶಾಸ್ತ್ರಿಗಳು ತರೋದು ಮುಖ್ಯ. ಇವನ್ಗೆ, ನಮ್ಮ ಅಬಿಗೆ ಅಮ್ಮನೇ ತಂದ್ಬಿಡ್ತಾಳೆ. ಬಾ, ಅಣ್ಣಂಗೆ ಮೈಸೂರು ಪೇಟ. ಓ ಹೌದಲ್ವಾ, ಅದೇ ಮರ್ತು ಬಿಟ್ಟಿದ್ದೀನಿ. ಹಾಗೆ ಹಣ್ಣು, ಹಂಪಲು, ಒಣಕೊಬ್ಬರಿ, ತೆಂಗಿನಕಾಯಿ. ಹಾ, ನೋಡಪ್ಪ, ನನ್ಗೆ ಗೊತ್ತಿರೋ ಅಷ್ಟು ಬರ್ದಿದ್ದೀನಿ. ಈಗ ಇದನ್ನೆಲ್ಲ ತರೋ ಜವಾಬ್ದಾರಿ ನಿಂದು. ಒಂದ್ಸತಿ ನೋಡ್ಬಿಡು. ಸರಿಪ, ನಾನು ತರ್ತೀನಿ. ಅಲ್ಲ, ನೀವು ಲಾಯರ್ ಅನ್ನೋ ವಿಷಯನೂ ಗೌರಿಗೆ ಗೊತ್ತಿಲ್ಲ, ನೀವು ಈ ಮನೆ ಮಗ ಅನ್ನೋ ವಿಷಯನೂ ಗೌರಿಗೆ ಗೊತ್ತಿಲ್ಲ. ನೀವು ಲಾಯರ್ ಅನ್ನೋ ವಿಷಯ ಗೌರಿಗೆ ಏನಾದರೂ ಗೊತ್ತಾಗಿದ್ದಿದ್ರೆ ಲಾಯರ್ ಆಫೀಸ್ಗೆ ಇವತ್ತು ನೀವೇ ಹೋಗ್ಬೋದಾಗಿತ್ತು. ಕೆಲಸ ಎಲ್ಲ ಈಸಿಯಾಗಿ ಆಗ್ಬಿಡ್ತಿತ್ತು. ಇಲ್ಲ ಕಣ, ನಾನೇನಾದರೂ ಅಲ್ಲಿಗೆ ಹೋದ್ರೆ ನಾನೇ ಲಾಯರ್ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಈ ಮನೆ ಮಗ ನಾನು ಲಾಯರ್ ಅನ್ನೋ ವಿಷಯನ ನಾನೇ ಗೌರಿ ಹತ್ರ ಹೇಳಬೇಕು. ಯಾವುದೋ ಮೂರನೇ ವ್ಯಕ್ತಿಯಿಂದ ಗೊತ್ತಾದ್ರೆ ಅದು ಚೆನ್ನಾಗಿರಲ್ಲ. ಅವ್ರ ದೃಷ್ಟಿಲಿ ಇನ್ನೂ ದೊಡ್ಡ ತಪ್ಪಿತಸ್ಥನ ಕಾಣಿಸ್ತೀನಿ. ನೀನೀಗ ಅವ್ರ ಜೊತೆ ಹೋಗಿ ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾ. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ.
ಆದರೂ ಬಸ್ ನೀವು ಸುಳ್ಳು ಮೇಲೆ ಸುಳ್ಳು ಹೇಳೋದು ಯಾಕೋ ಒಳ್ಳೇದಲ್ಲ ಅನ್ಸುತ್ತೆ. ಆದಷ್ಟು ಬೇಗ ನಮ್ಮ ಅತ್ತಿಗೆಗೆ ನೀವು ಸತ್ಯ ಹೇಳ್ಬಿಡಿ. ಅದಕ್ಕೆಮ್ಮ ಶಾಸ್ತ್ರಿಗಳೇ, ನೀವು ಹೇಳ್ದಾಗೆ ಇವತ್ತೇ ಮಾಡಬೇಡ. ನಾನೆಲ್ಲ ತಯಾರಿ ಮಾಡ್ಕೋತೀನಿ. ನೀವು ಸ್ವಲ್ಪ ಬೇಗ ಬಂದ್ಬಿಡಿ. ಒಳ್ಳೇದಾಯ್ತು, ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ. ನಾನು ಬೇಗ ಬಂದ್ಬಿಡ್ತೀನಿ ಅಲ್ಲಿಗೆ. ಹರ್ಷ, ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳಿ. ನಾನು ಬಂದೆ. ಏನಪ್ಪ ಅಮ್ಮ ಏನೋ ಹೇಳ್ಬಿಟ್ಟು ಹೋಗ್ತಿದ್ದಾರೆ, ಏನು ವಿಷಯ? ಅದೇ ಕಣೋ, ಶಾಸ್ತ್ರಿಗಳು ಫೋನ್ ಮಾಡಿದ್ರು. ಇವತ್ತೇ ಮುಹೂರ್ತ ಚೆನ್ನಾಗಿದೆ, ಇಟ್ಕೊಂಡ್ಬಿಡಿ ಮದುವೆ ಅಂದ್ರು. ಇವತ್ತ? ಹೂ ಕಣೋ. ನೋಡು, ಏನೇನು ಅರೇಂಜ್ಮೆಂಟ್ಸ್ ಆಗಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನ ಕಡೆಯಿಂದ ನಿಂದು ಏನು ಚೆಕ್ ಮಾಡಬೇಕು ಚೆಕ್ ಮಾಡ್ಕೊ. ನಾನು ಏನಾದರೂ ಮಿಸ್ ಆಗಿದೆ ಅಂತ ನೋಡ್ತೀನಿ. ನಾನು ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೋತೇನೆ. ಆದ್ರೂ ನಮ್ಮ ಅಣ್ಣ ಸೂಪರ್. ಅವನಂತರ ಮದುವೆ ಆಗಕ್ಕೆ ಪ್ರಪಂಚದಲ್ಲೇ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಹಿಂದೆ ಆಗಿಲ್ಲ, ಮುಂದೆ ಆಗಲ್ಲ. ಇವನಂತರ ದಿಢೀರ್ ಇನ್ಸ್ಟೆಂಟ್ ಮದುವೆ ಇದ್ದಾಗೆ. ಸೂಪರ್. ಹಲೋ ವೆಂಕಿ, ಎಲ್ಲಿದೆಯಾ? ಹೌದಾ, ಸರಿ, ಬೇಗ ಕೆಲಸ ಮುಗಿಸಿ ಬೇಗ ಮನೆಗೆ ಬಾ. ಇಲ್ಲ ಕಣೋ, ಅಣ್ಣನ ಮದುವೆ ಇವತ್ತೇ ಅಂತ ಹೇಳಿದ್ದಾರೆ. ಹ್ಞೂ ನೋಡಿ, ಈಗ ಮಾತಾಡೋಕ್ಕೆಲ್ಲ ಟೈಮ್ ಇಲ್ಲ, ಬೇಗ ಮನೆಗೆ ಬಾ, ತುಂಬ ಕೆಲಸಗಳಿದೆ. ಹಾಂ